ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ವೃಷಭ ರಾಶಿ 2026 ಮೇ 10ನೇ ತಾರೀಕು ನಂತರ ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ನೋಡಿ, ರಾಶಿಯಲ್ಲಿರುವಂತಹ ಶುಕ್ರ ಗ್ರಹ ಲಕ್ಸುರೀಸ್, ವೆಹಿಕಲ್ಸ್, ಕಂಫರ್ಟ್ಸ್ ಎಲ್ಲದಕ್ಕೂ ಕಾರಕ. ಹಾಗೇನೆ ಹಸ್ತದಲ್ಲಿರುವಂತಹ ಶುಕ್ರನ ಸ್ಥಾನ ಅತ್ಯುತ್ತಮವಾಗಿದ್ದರೆ ಈ ಒಂದು ಪೋರ್ಷನ್ ಬಹಳ ಚೆನ್ನಾಗಿರುತ್ತೆ. ಇವರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ ವಿವಾಹದ ಪ್ರಾಪ್ತಿ ಸಾಧ್ಯವಾಗುತ್ತೆ. ಇಷ್ಟು ದಿನದಿಂದ ಸಂಬಂಧಗಳು ನೋಡಿದ್ವಿ ಸರ್, ಒಂದು ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಈ ಟೈಮ್ ಅಲ್ಲಿ ಮದುವೆ ಫಿಕ್ಸ್ ಆಗುತ್ತೆ, ಪ್ರೇಮ ವಿವಾಹಕ್ಕೆ ಒಪ್ಪಿಗೆ ಸಿಗುತ್ತೆ. ಹಾಗೇನೆ ಇಷ್ಟಪಟ್ಟವ್ರು ದೂರ ಆಗಿದ್ರೆ ಪುನಃ ಬರಬಹುದು. ಆಮೇಲೆ ಯೂಶುವಲ್ ಆಗಿ ಶುಕ್ರ ನಿಮಗೆ ಉತ್ತಮವಾಗಿರುವಂತಹ ಒಂದು ಒಡನಾಟವನ್ನ, ಸ್ನೇಹಿತರನ್ನ ಸೃಷ್ಟಿ ಮಾಡ್ಕೊಳ್ಬಹುದು. ಶುಕ್ರ ಗ್ರಹ ಸಪ್ತಮಭಾವನ ವೀಕ್ಷಣೆ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ವಿರಸಗಳು ಬಂದು ಕೋರ್ಟ್ ತನಕ ಕಾನೂನು ಮೂಲಕವಾಗೆಲ್ಲ ಪ್ರೀತಕ್ಕೆ ಹೋಗಿದ್ದಾಗ ಆ ಇಶ್ಯೂಸ್ ಸಾಲ್ವ್ ಆಗ್ಬೋದು. ಮ್ಯಾರಿಟಲ್ ಲೈಫ್ ಕೂಡ ಚೆನ್ನಾಗಾಗ್ಬೋದು. ಎಲ್ಲ ಪಾಸಿಬಿಲಿಟೀಸ್ ಇದರಲ್ಲಿದೆ. ಎರಡನೇ ಮನೆಯಲ್ಲಿರುವಂತಹ ಗುರುಗ್ರಹ ಬಹಳ ಚೆನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಿಮ್ಗೆ ಧನ ಪ್ರಾಪ್ತಿಯನ್ನ, ಈಗ ಯಾವ್ದೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿರ್ತೀರಾ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿರ್ತೀರಾ, ಧನ ಪ್ರಾಪ್ತಿ ಆಗ್ಬೋದು, ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗ್ಬೋದು, ಸಾಲದಿಂದ ನೀವು ಹೊರಗಡೆ ಬರಬಹುದು. ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಸಿಗ್ಬೋದು. ಸಡನ್ ಆಗಿ ಹೆಂಗ್ ಸಾಲ ಕ್ಲಿಯರ್ ಆಗಲ್ಲ, ಬಟ್ ಒಂದು ಸೋರ್ಸ್ ಆಫ್ ಇನ್ಕಮ್ ಜಾಸ್ತಿ ಆದಾಗ, ಇನ್ಕಮ್ ಲೆವೆಲ್ ಜಾಸ್ತಿ ಆದಾಗ ಖಂಡಿತವಾಗ್ಲೂ ಸಾಲ ತೀರುವಂತಹ ಸಾಧ್ಯತೆ ಇರುತ್ತೆ. ಚತುರ್ಥ ಭಾವಕ್ಕೆ ಕೇತು ಬರುವಂತದ್ದು ಮನೆಯಲ್ಲಿ ವಿನಾಕಾರಣ ಕಲಹ, ಕಿರಿಕಿರಿಗಳು, ಚೆನ್ನಾಗಿದ್ದಂತಹ ಕುಟುಂಬದಲ್ಲಿ ಏನೋ ಒಂದು ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇರುತ್ತೆ. ಮಾತಿನ ಮೇಲೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂತಹ ಮಾತುಗಳಿಂದ ಜಗಳಗಳು ಸೃಷ್ಟಿಯಾಗಬಹುದು. ಕೇರ್ಫುಲ್ ಆಗಿರಿ. ಚತುರ್ಥ ಭಾವದಲ್ಲಿ ಕೇತು ಬಂದಾಗ ಯೂಶುವಲ್ ಆಗಿ ಪ್ರಾಪರ್ಟಿ ಪರ್ಚೇಸ್ ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಏನೋ ಒಂದು ಡಿಸ್ಪ್ಯೂಟ್, ಏನೋ ಒಂದು ಕಿರಿಕಿರಿ. ಕೇತು ಗ್ರಹ ಎಲ್ಲದನ್ನು ಒಡೆಯುವಂತಹ, ಹಾಳು ಮಾಡುವಂತಹ ಒಂದು ಪಾಪಗ್ರಹವಾಗಿರೋದ್ರಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಆನಂತರ ವಿವಾಹ ಪ್ರಾಪ್ತಿ ಬಗ್ಗೆ ನಾನು ಹೇಳಿದ್ದೀನಿ. ದಶಮ ಭಾವವನ್ನ ವೀಕ್ಷಣೆ ಮಾಡಿದ್ರೆ ರಾಹು ಸಡನ್ ಚೇಂಜಸ್ ನ ಕರಿಯರಲ್ಲಿ ಕೊಡಬಹುದು. ಸಡನ್ ಆಗಿ ಕೆಲಸ ಬಿಡುವಂಥದ್ದು, ಸಡನ್ ಆಗಿ ನಿಮಗೆ ವೃತ್ತಿಲಿ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಅಲ್ಲಿ ಬಿಟ್ಟು ಬಿಡುವಂಥದ್ದು, ದೂರ ಆಗುವಂಥದ್ದು, ಒಂದೊಂದ್ಸಲ ಸಡನ್ ರೈಸ್ ಕೂಡ ಕೊಡಬಹುದು. ನಿಮ್ಗೇನ್ ರಾಹು ದಶೆ ನಡೀತಾ ಇದ್ರೆ, ಎಕ್ಸಾಕ್ಟ್ ಆಗಿ ರಾಹು ದಶೆ ನಡೀತಿದೆ ಅನ್ಕೊಳ್ಳಿ, ರಾಹು ಪೀರಿಯಡ್ ಅಲ್ಲಿ ದಶಮಭಾವದಲ್ಲಿ ರಾಹು ಇದ್ರೆ ಸಡನ್ ಚೇಂಜಸ್ ವಿತೌಟ್ ಎನಿ ನಿಮ್ಗೆ ಕ್ಲೂನೆಸ್ ಸಿಗೋದಿಲ್ಲ. ನೀವು ಸಡನ್ ಆಗಿ ಲಿಫ್ಟ್ ಆಗ್ಬೋದು, ಡೌನ್ ಫಾಲ್ ಆದ್ರೂ ಆಗ್ಬೋದು. ರಾಹು ಗ್ರಹ ಇರೋದ ನಕ್ಷತ್ರದ ಮೇಲೆ ಹೋಗುತ್ತೆ. ರಾಹು ಗ್ರಹ ಶುಭ ಗ್ರಹಗಳ ನಕ್ಷತ್ರದ ಮೇಲೆ ಇದ್ರೆ ಯೂಶುವಲ್ ಆಗಿ ಪ್ರೋಗ್ರೆಸ್. ರಾಹು ಗ್ರಹ ಇರುವಂತಹ ನಕ್ಷತ್ರ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಡಿಸ್ಪಾಸಿಟರ್ ಥಿಯರಿ ಅಂತ ಹೇಳ್ತಾರೆ. ಈ ಡಿಸ್ಪಾಸಿಟರ್ ಹೇಗಿದ್ದಾನೆ ಅದ್ರ ಮೇಲೆ ರಾಹು ಬಿಹೇವ್ ಮಾಡ್ತಾನೆ. ಇದಕ್ಕೆ ಬಂದು ಬಹಳಷ್ಟು ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಇದೆ. ಕರಿಯರ್ ಅಲ್ಲಿ ದೊಡ್ಡ ಮಟ್ಟದ ಪ್ರೋಗ್ರೆಸ್ ನ ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ ಸಡನ್ ಚೇಂಜಸ್ ಇರುತ್ತೆ. ಜಾಬ್ ಚೇಂಜ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಲ್ಲ. ಇರೋ ಜಾಬ್ ಅಲ್ಲಿ ಪ್ರಮೋಷನ್ ಗೆ, ಪ್ರೋಗ್ರೆಸ್ ಗೆ ಅವಕಾಶ ಖಂಡಿತ ಬರುತ್ತೆ. ಬಟ್ ಹೇಗೆ ಅಂತಂದ್ರೆ ಅದಿರುವಂತ ಪ್ಲೇಸ್ಮೆಂಟ್ ಮೇಲೆ ಹೋಗುತ್ತೆ. ನಟಲ್ ಬರ್ತ್ ಚಾರ್ಟ್ ಅಲ್ಲಿ ಹಸ್ತರೇಖೆಯಲ್ಲಿ ಈಸಿಯಾಗಿ ಕಂಡುಹಿಡಿಬಹುದು. ಅನಂತರದಲ್ಲಿ ಗೃಹ ನಿರ್ಮಾಣದ ಯೋಗ, ಪ್ರಾಪರ್ಟಿ ಯೋಗ ಇದ್ರೂ ಸಹ ಈ ಕೈ ಹಾಕದೇ ಇರೋದು ಒಳ್ಳೇದು. ಆಮೇಲೆ ಬಹಳ ಆರಾಮವಾಗಿ ನಡೀತಾ ಹೋಗುತ್ತೆ ಈ ವಾರ. ಅಂತ ಒಂದು ಟೆನ್ಷನ್ ಇರಲ್ಲ, ರಿಲ್ಯಾಕ್ಸ್ಡ್ ಆಗಿ ಇರ್ತೀರ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಿ. ಸೊ ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧಪಟ್ಟಿದ್ದು.